ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. DS ಕಲೆಕ್ಷನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. DS ಕಲೆಕ್ಷನ್ ಯೂಟ್ಯೂಬ್ ಚಾನಲ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಸಾವಿತ್ರಿ ಅಳ್ವಂಡಿ DS ಕಲೆಕ್ಷನ್ ಅಂತ. ಸೊ ನಂದು ಮೇಶೋ ಐಡಿ ಕೂಡ DS ಕಲೆಕ್ಷನ್ 2026 ಅಂತ. ಸೊ ಕಂಪ್ಲೀಟ್ ಆಗಿ ನಾನು 2 ಮಂತ್ಸ್ ಆಯ್ತು ಮೇಶೋ ವಿದೌಟ್ GST ರನ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ರೇಂಜ್ಗೆ ಸಕ್ಸಸ್ಫುಲ್ ಸಿಕ್ಕಿದೆ ನನಗೆ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನನ್ನ ವಿಡಿಯೋಸ್, ನಾನು ಕಂಪ್ಲೀಟ್ ಆಗಿ ರಿವ್ಯೂ ಹಾಕ್ತಾ ಇರ್ತೀನಿ. ಇವತ್ತು ಫೈನಲಿ GST ರೆಡಿ ಆಯ್ತು. GST ರೆಡಿ ಮಾಡಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ. ಸೊ ಅವರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. GST ಮಾಡ್ಸಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೀವು ಕೂಡ GST ಮಾಡಿಸ್ಬಿಟ್ಟು ಆಲ್ ಓವರ್ ಇಂಡಿಯಾ ಸೆಲ್ಲರ್ ಆಗ್ಬೋದು. ಅಂಡ್ GST ಮಾಡಿಸಿದ್ರೆ ಫ್ಲಿಪ್ಕಾರ್ಟ್, ಅಮೆಜಾನ್, ಇಂಡಿಯಾ ಮಾರ್ಟ್, ಬ್ಲಿಂಕಿಂಡ್ ಅಂಡ್ ಆಲ್ ಓವರ್ ಇಂಡಿಯಾ ಬೆಂಗಳೂರು ಸೆಲ್ ಮಾಡ್ಬೋದು. ವಿದೌಟ್ GST ಮೇಶೋದಲ್ಲಿ ಮಾತ್ರ ಸೆಲ್ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ GST ಮಾಡಿಸ್ಲೇಬೇಕು. ಸೊ GST ಮಾಡ್ಸಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ ವಿಡಿಯೋದಲ್ಲಿ. ಫಸ್ಟ್ GST ಮಾಡ್ಸಕ್ಕೆ ನಾವು ಯಾವ ಪ್ಲೇಸ್ ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಶಾಪ್ದು ರೆಂಟಲ್ ಅಗ್ರಿಮೆಂಟ್, ಇಲ್ಲ ನಾವು ಮನೇಲೆ ಮಾಡ್ತಾ ಇದ್ರೆ ಮನೆದೇ ರೆಂಟಲ್ ಅಗ್ರಿಮೆಂಟ್ ಬೇಕು. ಅದು ಓನರ್ ಹೆಸರಿಗೆ ಅಗ್ರಿಮೆಂಟ್ ಮಾಡಿಸ್ಕೋಬೇಕು. ಈಗ ಎಕ್ಸಾಂಪಲ್, ಈಗ ನಮ್ದು ಸ್ವಂತ ಮನೆನೇ ಇದೆ, ಸ್ವಂತ ಮನೆಯಲ್ಲೇ ಮಾಡ್ತಿರೋದ್ರಿಂದ ನಮ್ಮ ಅತ್ತೆ ಹೆಸರಿಗೆ ಮನೆ ಇರೋದು, ನಮ್ಮ ಅತ್ತೆ ಹೆಸರಿಗೆ ಒಂದು ರೆಂಟಲ್ ಅಗ್ರಿಮೆಂಟ್ ಬರ್ಸ್ಕೊಂಡ್ ಬರ್ಬೇಕು. ಸೊ ಕೋರ್ಟು ಲಾಯರ್ ಹತ್ರ. ಅಂಡ್ ಅದು ಇಷ್ಟಕ್ಕೆ ನಾವು ಬಾಡಿಗೆ ತಗೋತಾ ಇದೀವಿ, ಇಷ್ಟು ಅಡ್ವಾನ್ಸ್ ಕಟ್ಟಿದೀವಿ ಅನ್ನೋ ತರ ನಾವು ಬರ್ಸ್ಕೊಂಡ್ ಬಂದು ಅವ್ರ ಸೈನ್ ಹಾಕಿಸ್ಬೇಕು. ಅಂಡ್ ಅದಕ್ಕೆ ಸಾಕ್ಷಿದಾರದು 4 ಜನದ ಸೈನ್ ವಿತ್ ಫೋನ್ ನಂಬರ್, ಅಡ್ರೆಸ್ ಕೂಡ ಹಾಕಿಸ್ಬೇಕು. ಅಂಡ್ 4 ಜನದ್ದು ಡಿಫ್ರೆಂಟ್ ಆಗಿರ್ಬೇಕು ಅಡ್ರೆಸ್. ಇಷ್ಟು ರೆಂಟಲ್ ಅಗ್ರಿಮೆಂಟ್. ಇದು ನಾವು ಎಷ್ಟು ಬಾಡಿಗೆ ಕೊಡ್ತಿದೀವಿ, ಎಷ್ಟು ಅಮೌಂಟಿಗೆ ಅಡ್ವಾನ್ಸ್ ಕೊಟ್ಟಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್, ನಮ್ದು ದೊಡ್ಡದಾಗಿರೋದ್ರಿಂದ ಮನೆ 300 ಸ್ಕ್ವೇರ್ ಫೀಟ್ ಇರೋದ್ರಿಂದ ನಾನು 3000 ಅಗ್ರಿಮೆಂಟ್ ಮಾಡಿಸಿದೀನಿ. 3000, 1000, 1200 ಈ ತರ ಅಗ್ರಿಮೆಂಟ್ ಸಿಗುತ್ತೆ. ಇದು ಲಾಯರ್ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡ್ ಬರ್ಬೇಕು. ಇದು ಫಸ್ಟ್ ಡಾಕ್ಯುಮೆಂಟ್ಸ್ ಆಯ್ತು. ರೆಂಟಲ್ ಅಗ್ರಿಮೆಂಟ್ ಆದ್ಮೇಲೆ ಕರೆಂಟ್ ಬಿಲ್, ರೀಸೆಂಟ್ ಕರೆಂಟ್ ಬಿಲ್ ಇರಬೇಕು. ಒಂದು ಇದು ಏಪ್ರಿಲ್ ಮಂತ್ ಮಾಡಿಸ್ತಾ ಇದೀವಿ ಅಂದ್ರೆ ಮಾರ್ಚ್ ಅಥವಾ ಏಪ್ರಿಲ್, ಜನವರಿ, ವಿದಿನ್ 3 ಮಂತ್ಸ್ ಕರೆಂಟ್ ಬಿಲ್ ಇರಬೇಕು. ಅಂಡ್ ಕರೆಂಟ್ ಬಿಲ್ ಅಲ್ಲಿರೋ ನೇಮು, ಅಗ್ರಿಮೆಂಟ್ ಅಲ್ಲಿರೋ ನೇಮು ಸೇಮ್ ಆಗಿರ್ಬೇಕು. ಬೇರೆ ನೇಮ್ ಆದ್ರೂ ಆಕ್ಸೆಪ್ಟ್ ಆಗಲ್ಲ. ಇದು 2ನೇ ಡಾಕ್ಯುಮೆಂಟ್ಸ್ ಆಯ್ತು. ಅಂಡ್ 3rd ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ನೇಮ್ ಸೇಮ್ ಇರಬೇಕು. ಅಂಡ್ ಎರಡು ಲಿಂಕ್ ಆಗಿರ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಆಧಾರ್ ಪ್ಯಾನ್ ಲಿಂಕ್ ಮಾಡಿರ್ತೀರಾ, ಸೊ ಅದರದ್ದು ತೊಂದರೆ ಇಲ್ಲ. ಇದು 4 ಡಾಕ್ಯುಮೆಂಟ್ಸ್ ಆಯ್ತು. ಅಂಡ್ ನಮ್ದು ಒಂದು 4 ಫೋಟೋಸ್ ಬೇಕು. ಯಾರ ಹೆಸರಲ್ಲಿ ನಾವು GST ಮಾಡಿಸ್ತಾ ಇದೀವಿ, ಒಂದು 4 ಫೋಟೋಸ್ ಬೇಕು. ಅಂಡ್ ಇನ್ ಕೇಸ್ ಮೊದಲೇ GST ಮಾಡಿಸಿದ್ರೆ ಇನ್ನೊಂದು ಸೆಕೆಂಡ್ ಉದ್ಯಮಿ ಅಂತ ರೆಡಿ ಮಾಡಿಸ್ಕೋಬೇಕು. ಇದು 4 ಡಾಕ್ಯುಮೆಂಟ್ಸ್ ನಾವು ರೆಡಿ ಮಾಡ್ಕೊಂಡು ಸೈಬರ್ ಸೆಂಟರ್ ಹತ್ರ ಹೋಗ್ಬೇಕು. ಅವರು ನಮ್ಗೆ ಈ ತರ ಉದ್ಯಮಿ ಸರ್ಟಿಫಿಕೇಟ್ ಮಾಡ್ಕೊಡ್ತಾರೆ. ಇದ್ದು ಉದ್ಯಮಿ ಸರ್ಟಿಫಿಕೇಟ್ ಏನು ಅಂದ್ರೆ ಡಿಸ್ಕ್ರಿಪ್ಷನ್ ಎಲ್ಲ ನಾವೇ ಹೇಳ್ಬೇಕು. ಈಗ ಎಕ್ಸಾಂಪಲ್, ನಂದು DS ಕಲೆಕ್ಷನ್ ಅಂತ ಇದೆ. DS ಕಲೆಕ್ಷನ್ ಅಂತ ಹೇಳಿ ಅದು ಯಾವ ತರ ಬಟ್ಟೆ, ಹೋಲ್ಸೇಲ್, ರಿಟೇಲ್, ಆ ತರದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಸೊ ಅವರು ಉದ್ಯಮಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು ನಾವು. ಸೊ ಇದರಲ್ಲಿ ನಮ್ಮ ನೇಮು, ಕಂಪ್ನಿ ನೇಮು, ಡಿಸ್ಕ್ರಿಪ್ಷನ್ನು ಆ್ಯಂಡ್ ಇಮೇಲ್ ID, ಫೋನ್ ನಂಬರು, ನಮ್ಮದು ಹೋಲ್ಸೇಲು, ರಿಟೇಲು ಏನೆಲ್ಲಾನು ಡೀಟೇಲ್ಸ್ ಹಾಕಿ ಈ ಥರ ಒರಿಜಿನಲ್ ಪ್ರಿಂಟ್ ಕೊಡ್ತಾರೆ. ಅದನ್ನು ಈ ಥರ ನಾವು ಫ್ರೇಮ್ ಮಾಡಿ, ಉದ್ಯಮಿ ಸರ್ಟಿಫಿಕೇಟ್ ಆದಮೇಲೆ ಈ ಥರ ಒರಿಜಿನಲ್ GST ಬರುತ್ತೆ. ಸೊ ನಮ್ಮ ನೇಮು ಆ್ಯಂಡ್ ಕಂಪ್ನಿ ನೇಮು ಆ್ಯಂಡ್ ಪಾರ್ಟ್ನರ್ಶಿಪ್, ಪ್ರೊಪ್ರೈಟರ್ಶಿಪ್ ಅಂತ ಕೇಳ್ತಾರೆ, ಅದ ಬಂದಿರುತ್ತೆ. ಆ್ಯಂಡ್ ಕಂಪ್ಲೀಟ್ ಅಡ್ರೆಸ್ಸು ನಮ್ಮದು ಈ ಥರ ಒರಿಜಿನಲ್ ಗೌರ್ಮೆಂಟ್ ಸೀಲ್ ಇರುತ್ತೆ. ಇದಕ್ಕೆ ನಾವು GST ಅಂತ. ಆ್ಯಂಡ್ ಟೋಟಲ್ 3 ಪೇಜಸ್ ಬರುತ್ತೆ. ಅದು ಮೇನ್ ಪೇಜು, ಇದು ಸೆಕೆಂಡ್ ಪೇಜಲ್ಲಿ ನೇಮು, ಪ್ರೊಪ್ರೈಟರ್ ಇರುತ್ತೆ. ಆ್ಯಂಡ್ ಇದು 3rd ಪೇಜು, ನೇಮ್ ವಿತ್ ಫೋಟೋ, ಪ್ರೊಪ್ರೈಟರ್ ಅಂತ ಇರುತ್ತೆ, ರೆಸಿಡೆನ್ಸಿಯಲ್ ಕರ್ನಾಟಕ ಅಂತ ಇರುತ್ತೆ. ಇದು 3 ಪೇಜಸ್ನ ನಾವು ಈ ಥರ ಬೈಂಡ್ ಮಾಡಿ ಇಟ್ಕೋಬೇಕು. ಬಿಕಾಸ್ ವೆರಿಫಿಕೇಷನ್ ಬಂದಾಗ ಈ ಥರ ತೋರಿಸ್ಬೇಕು. ನಮ್ಮದು ಆಫೀಸ್ ಸೆಟ್ ಇರುತ್ತಲ್ಲ, ಆಫೀಸ್ ರೂಮಲ್ಲೇ ಹಾಕೋಬೇಕು. ಆ್ಯಂಡ್ ನಾನು ರೆಡಿ ಮಾಡಿಸಿದ್ದೆ ಆಲ್ರೆಡಿ. ನನ್ನ ಮಗ ಇದೊಂದು ಹೊಡೆದಾಕ್ಬಿಟ್ಟ ಗ್ಲಾಸು, ತುಂಬ ತರಲೆ ಇದ್ದಾನೆ, ಮತ್ತೆ ರೆಡಿ ಮಾಡಿಸ್ತೀನಿ. 4ಕ್ಕೂ ನಾವು ಫ್ರೇಮ್ ಹಾಕಿ ನಾವು ಆಫೀಸ್ ರೂಮಲ್ಲಿ ನಾವು ಸೆಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಬ್ಯಾಂಕಿಗೆ ಹೋದ್ರೆ, ಇನ್ನು ಉದ್ಯಮಿ ಸರ್ಟಿಫಿಕೇಟ್ ತೊಗೊಂಡು ಬ್ಯಾಂಕಿಗೆ ಹೋಗಿ ಬ್ಯಾಂಕೆಲ್ಲ ಫಿಲ್ ಮಾಡಿ ಅಕೌಂಟ್ ಮಾಡ್ಸೋಣ ಅಂದ್ಕೊಂಡೆ. ಈ ಥರ ಒಂದು ಬ್ಯಾನರು ರೆಡಿ ಮಾಡಲೇಬೇಕು ಅಂತ ಇವಾಗ ರೂಲ್ ಬಂದಿದೆ. ಸೊ ಬ್ಯಾಂಕ್ ಅಕೌಂಟಲ್ಲಿ ಅಂದರೆ ನಮ್ಮದು ಆಫೀಸ್ ಸೆಟ್ಟಲ್ಲಿ ಒಂದು ಬೋರ್ಡ್ ಇರಬೇಕು ಅಂತಂದರು. ನಾನು ಸದ್ಯಕ್ಕೆ ಅರ್ಜೆಂಟಲ್ಲಿ ಬೋರ್ಡ್ ಮಾಡಿಸಿರಲಿಲ್ಲ, ಜಸ್ಟ್ ಬ್ಯಾನರ್ ಮಾಡಿಸಿದ್ದೀನಿ. ಬ್ಯಾನರ್ ಅಂದರೆ ನಮ್ಮ ಕಂಪ್ನಿ ನೇಮು, GSTಯನ್ನು, ಆ್ಯಂಡ್ ಮೊಬೈಲ್ ನಂಬರು, ನಮ್ಮದು ಸಿಂಪಲ್ಲಾಗಿ ಅಡ್ರೆಸ್ ಅಷ್ಟೇ ಹಾಕ್ಸಿರೋದು. ಇಷ್ಟಿದ್ರೆ ಸಾಕು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ. ಕರೆಂಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಇಷ್ಟು ಬೇಕೇ ಬೇಕು. ನಮ್ಮದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆ್ಯಂಡ್ ಒಂದು ಬ್ಯಾನರು. ಆ್ಯಂಡ್ ಅಮೌಂಟು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಕೆನರಾ ಬ್ಯಾಂಕಲ್ಲಿ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. 5000 ಡಿಪಾಸಿಟ್ ಕೇಳಿದರು. ಸೊ ಎಲ್ಲ ಡಾಕ್ಯುಮೆಂಟ್ ಮುಗ್ದಿದೆ. ಇವತ್ತು ಹೋಗಿ ಬ್ಯಾಂಕ್ ಅಕೌಂಟ್ ಕ್ಲಿಯರ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಮಾಡಿದ ಮೇಲೆ ನಾವು GSTಗೆ ಅದನ್ನು ಲಿಂಕ್ ಮಾಡಬೇಕು. ಸೊ ಯಾರ ಹತ್ರ GST ಮಾಡಿಸಿರ್ತೀವಿ ಅವ್ರ ಹತ್ರ ಹೋಗಿ ಅವ್ರಿಗೆ ಆಡಿಟಿಂಗ್ ಕೊಡಬೇಕು ನಾವು ಮಂತ್ಲಿ.
ಒಂದು ಜಸ್ಟ್ ಆನ್ಲೈನ್ ಸೆಲ್ಲಿಂಗ್ ಆಗಿದ್ದರಿಂದ ಜಸ್ಟ್ ಒಂದು ಬೋರ್ಡ್ ಮಾಡಿಕೊಂಡು ನಮ್ಮ ಮನೆ ತುಂಬ ದೊಡ್ಡದಾಗಿದೆ, ಜಾಗ ಇರೋದಕ್ಕೆ ಇದನ್ನೇ ಸೆಟಪ್ ಮಾಡ್ಕೊಂಡಿದ್ದೀನಿ. ಆಫೀಸ್ ರೂಮ್ ಥರ ಮಾಡ್ಕೋತೀನಿ. ಜಸ್ಟ್ ಒಂದು ಕಂಪ್ಯೂಟರು, ಒಂದು ಲ್ಯಾಪ್ಟಾಪ್ ಇದೆ, ಒಂದು ಟೇಬಲು, ಸ್ಯಾರೀಸ್ ಎಲ್ಲ ರೂಮಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಇಲ್ಲಿ ಟೈಲ್ಸ್ ಹಾಕಿಲ್ಲ, ಧೂಳಾಗುತ್ತೆ ಅಂತ ರೂಮಲ್ಲಿ ಇಟ್ಟಿದ್ದೀನಿ. ಇಷ್ಟು ಟೈಲ್ಸ್ ಹಾಕಿ ಇಷ್ಟು ಗೋಡೆ ಮಾಡಿಬಿಟ್ರೆ ಒಂದು ರೂಮ್ ಥರ ಆಗುತ್ತೆ. ಇಷ್ಟೇ ಮಾಡ್ತೀನಿ ಸದ್ಯಕ್ಕೆ. ಕೆಳಗಡೆನೂ ಜಾಗ ಇದೆ, ಅಲ್ಲಿ ಮಾಡಬೇಕು. ಇನ್ನು ಸ್ವಲ್ಪ ದಿನ ಹೋಗಲಿ, ಇಲ್ಲೇ ಮಾಡ್ತೀನಿ, ಆಮೇಲೆ ಅಲ್ಲಿ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. GST ಮಾಡ್ಸೋಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಗು ಅಕೌಂಟ್ ಮಾಡಿಸಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಹಾಗೆ ಫ್ಲಿಪ್ಕಾರ್ಟ್ ಸೆಲ್ಲರ್ ಆಗಿ ಹೇಗೆ ಮಾಡ್ಬೋದು ಎಲ್ಲನೂ ಹೇಳ್ತೀನಿ ನಾನು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ಸಾರಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸಾರಿನ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.